ಈ ಒಂದು ದೇವಸ್ಥಾನ ಈಗ ನಮ್ಮ ಈ ಫೆಬ್ರವರಿ ತಿಂಗಳ 12ನೇ ತಾರೀಕು ಬ್ರಹ್ಮೋತ್ಸವ ಸಹ ನಡೀತಾ ಇದೆ. ಈ ದೇವಾಲಯ ಇಂದಿನ ಪ್ರಸಿದ್ಧ ದೇವಾಲಯ. ಈ ಒಂದು ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳು ಸಹ ಇದುವರೆಗೂ ಇರಲಿಲ್ಲ. ಈ ಒಂದು ಮೂಲಭೂತ ಸರ್ವತೋಮುಖ ಒಂದು ಅಭಿವೃದ್ಧಿಗೆ ನಮ್ಮ ನಾಯಕರಾದಂಥ ರಾಜೀವ್ ಗೌಡರು ಅವರ ಪರಿಶ್ರಮದಿಂದ ಈಗಾಗಲೇ ನಾವು ಮುಜರಾಯಿ ಮಿನಿಸ್ಟರ್ ಹತ್ರ ರಾಮಲಿಂಗಾರೆಡ್ಡಿ ಅವರ ಸಂಪರ್ಕ ಮಾಡಿ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 6.5 ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚದಲ್ಲಿ ನೀರಿನ ನಕ್ಷೆ ಸಹ ತಯಾರು ಮಾಡಿದ್ದು, ಅದನ್ನು ನಾವು ರಾಜೀವ್ ಗೌಡರ ಸಹಕಾರದಿಂದ ಮುಜರಾಯಿ ಮಿನಿಸ್ಟರ್ ಹತ್ರ ಹೋಗಿ ಈಗ ರಾಜಗೋಪುರಕ್ಕೂ ಸಹ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ. ಅದಕ್ಕೆ ರಾಜಗೋಪುರದ ಸುಮಾರು 2 ಕೋಟಿ ರೂಪಾಯಿ ಪ್ರಸ್ತಾವನೆ ನಮಗೆ ಮಂಜೂರಾತಿ ಸಿಕ್ಕಿದೆ. ಈ ತಿಂಗಳ 12ನೇ ತಾರೀಕು ಭೂಮಿ ಪೂಜೆಯನ್ನು ಒಂದು ಇಟ್ಕೋಬೇಕಂತ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಗೋಪುರ, ಎರಡನೇದಾಗಿ ಗಣಪತಿ ದೇವಸ್ಥಾನ, ಮೂರನೇದಾಗಿ ಧ್ವಜಸ್ತಂಭ ಮತ್ತು ಈ ದೇವಾಲಯಕ್ಕೆ ಒಂದು ಸುಸಜ್ಜಿತವಾದಂಥ ಕಾಂಪೌಂಡ್ ಸಹ ನಿರ್ಮಾಣ ಮಾಡಲು ನಾವು ಸುಮಾರು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂದಾಜು ವೆಚ್ಚದಲ್ಲಿ ನಕ್ಷೆಗಳನ್ನ ಪ್ಲ್ಯಾನನ್ನು ರೆಡಿ ಮಾಡಿದ್ವಿ. ಇದನ್ನು ಮುಂದಿನ ದಿನಗಳಲ್ಲಿ ಒಂದೊಂದೇ ಕಾಲಕ್ರಮೇಣ ಇದನ್ನ ಅಭಿವೃದ್ಧಿಪಡಿಸಿ ನಾವು ಈಗಾಗಲೇ ದೇವಾಲಯಕ್ಕೆ ಸಹ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ರಸ್ತೆಯೂ ಸಹ ದಾನಿಗಳಾದಂಥ ಪುಟ್ಟರಾಜನಪ್ಪನವರು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರಾಜೀವ್ ಗೌಡರು ಸಹ ನಮ್ಮ ಈ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ಇದುವರೆಗೆ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಕಲ್ಲು ಗುಂಡೆ ಮಡ್ಡೆ ಎಲ್ಲ ಇತ್ತು, ಅದನ್ನು ತೆಗೆಸಿ ಪಾರ್ಕಿಂಗ್ ವ್ಯವಸ್ಥೆ ಇದಕ್ಕೆ ಈ ದೇವಾಲಯಕ್ಕೆ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳು ಈ ಜಾತ್ರೆ ಕಾಲದಲ್ಲಿ ವಿಶೇಷವಾದಂಥ ಜನಸಂಪರ್ಕ ಮತ್ತು ವಾಹನಗಳು ಬಂದಾಗ ಪಾರ್ಕಿಂಗ್ ವ್ಯವಸ್ಥೆಯಲ್ಲೆಲ್ಲ ಸುರಕ್ಷಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ರಾಜೀವ್ ಗೌಡರು ನಿರ್ಮಿಸಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಈ ದೇವಾಲಯಕ್ಕೆ ಜಾತ್ರೆ ಮಹೋತ್ಸವ ಸಲುವಾಗಿ ಈ ದೀಪಾಲಂಕಾರ ಮತ್ತು ಉಚಿತ ಆಟೋ ಪ್ರಯಾಣ ಸಾರ್ವಜನಿಕರು ಮತ್ತು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅನ್ನಸಂತರ್ಪಣೆ ಪ್ರತಿ ವರ್ಷ ರಾಜೀವ್ ಗೌಡ ನಡೆಸ್ಕೊಡ್ತಾ ಇದ್ದಾರೆ. ಈ ವರ್ಷವೂ ಸಹ ಅವರು ತನ್ನ ಒಂದು ಸ್ವಂತ ವೆಚ್ಚದಿಂದ ಅನ್ನಸಂತರ್ಪಣೆ ಸುಮಾರು 10,000 ಭಕ್ತಾದಿಗಳಿಗೆ ಉಚಿತ ಅನ್ನಸಂತರ್ಪಣೆ ಸಹ 12ನೇ ತಾರೀಕು ರಥೋತ್ಸವ ದಿನ ಏರ್ಪಡಿಸಿದ್ದಾರೆ. ಈ ರೀತಿ ಈ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸಹ ಸಹಕಾರ ನೀಡಿ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಈ ಒಂದು ದೇವಾಲಯದ ಇಂದಿನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಈಗಿನ ನಮ್ಮ ವ್ಯವಸ್ಥಾಪನೆ ಸಮಿತಿ ಎಲ್ಲ ಸಮಿತಿಯ ಸದಸ್ಯರು ಸಹ ಬಹಳ ಮುತುವರ್ಜಿಯಿಂದ ಈ ಒಂದು ಬ್ರಹ್ಮರಥೋತ್ಸವ ಬಹಳ ಸುಸಜ್ಜಿತವಾಗಿ ಮತ್ತು ಎಲ್ಲ ಒಂದು ವ್ಯವಸ್ಥೆಗಳನ್ನ ಹೂವಿನ ಅಲಂಕಾರ ಇರ್ಬೋದು, ಮತ್ತು ರಥೋತ್ಸವಕ್ಕೆ ಬೇಕಾಗಿರುವಂಥ ಹೂವಿನ ಅಲಂಕಾರ, ದೇವಾಲಯಕ್ಕೆ ಬೇಕಾದ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ಈ ರೀತಿ, ಮತ್ತು ರಥೋತ್ಸವ ದಿನ ಡೊಳ್ಳು ಕುಣಿತ ಮತ್ತು ತಮಟೆಗಳ ವಾದ್ಯ ಈ ರೀತಿ ಎಲ್ಲರೂ ಸಹ ದಾನಿಗಳಿಂದ ಎಲ್ಲರ ಸಹಕಾರದಿಂದ ಈ ಒಂದು ರಥೋತ್ಸವ ನಡೆಸ್ಕೊಟ್ಟಿದ್ವಿ. ಇನ್ನೂ ನಾವು ಈಗಾಗಲೇ ನಾವು ಅನ್ನಸಂತರ್ಪಣೆಯನ್ನು ಸಹ ಒಂದು ಸುಮಾರು 4 ತಿಂಗಳಿಂದ ಪ್ರತಿ ಶನಿವಾರ ನಾವು ಅನ್ನಸಂತರ್ಪಣೆಯನ್ನು ರಾಜೀವ್ ಗೌಡರ ಸಹಕಾರದಿಂದ ನಡೆಸ್ತಾ ಇದ್ದೀವಿ. ಆ ಅನ್ನಸಂತರ್ಪಣೆ ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದಕ್ಕೆ ಭಕ್ತಾದಿಗಳು ಮತ್ತು ದಾನಿಗಳ ಸಹಕಾರ ಬೇಕು. ಈ ದೇವಾಲಯ ಅಭಿವೃದ್ಧಿಗೆ ಎಲ್ಲರ ಸರ್ಕಾರ ಅಲ್ಲದೇ ಭಕ್ತಾದಿಗಳು